ಶಹೀನ್ಪುರ್ ಎಂಬ ಹೆಸರಿನ ಊರಿತ್ತು. ಅಲ್ಲಿ ರಾಜ್ನಾಥ್ ಅವರ ಮಗ ಅಖಿಲ್ ಮೆಡಿಕಲ್ ಓದಿ ಊರಿಗೆ ವಾಪಸ್ ಬರ್ತಾ ಇದ್ದ. ಅಖಿಲ್ ತಂದೆ ತಾಯಿಯಾದ ರಾಜ್ನಾಥ್ ಮತ್ತೆ ಶಿಲ್ಪಾ ಅವನಿಗೋಸ್ಕರ ಖುಷಿಯಿಂದ ಕಾಯ್ತಾ ಇದ್ರು. ಅವನ್ ಮನೆಯೊಳಗಡೆ ಬಂದ ತಕ್ಷಣ ಅಖಿಲ್ ತಾಯಿಗೆ ತುಂಬಾನೇ ಖುಷಿ ಆಗುತ್ತೆ. ಮಗನೇ ಅಖಿಲ್ ಬಂದ್ಬಿಟ್ಟ, ಈಗ ನೀನು ಡಾಕ್ಟರ್ ಅಲ್ವಾ? ರಾಜ್ನಾಥ್ ಇದಕ್ಕಿಂತ ಮೊದ್ಲು ಇಷ್ಟೊಂದು ಖುಷಿಯಾಗಿ ಇರ್ಲಿಲ್ಲ. ತನ್ ಮಗನ್ಗೆ ಹೇಳ್ತಾನೆ, ಮಗನೇ, ನೀನ್ ನನ್ನ ಹೆಸರನ್ನ ಇಡೀ ಊರ್ನಲ್ಲೇ ಬೆಳಗಿದೀಯಾ. ನಿಮ್ಮ ಅಜ್ಜ ಕೂಡ ಈಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನ ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು ಅವರು. ಅಪ್ಪಾಜಿ, ಇದೆಲ್ಲ ನೀವು ಕೊಟ್ಟಿದ್ದು. ಹಾಗೆ ತಾತ ಅವರು ಕೂಡ, ಅವರಿಂದ ತಾನೇ ನಾನು ಡಾಕ್ಟರ್ ಆಗಿರೋದು ಇವತ್ತು. ಅಖಿಲ್ ತಾಯಿ ಶಿಲ್ಪಾ ಕೇಳ್ತಾಳೆ, ಮಗನೇ ನೀನ್ ಸಿಟಿಗೆ ಯಾವಾಗ ವಾಪಸ್ ಹೋಗ್ತೀಯಾ? ಹಾ ಮಗನೇ, ನನ್ ಮನ್ಸಲ್ಲೂ ಕೂಡ ಇದೇ ಪ್ರಶ್ನೆ ಇತ್ತು. ಸಿಟಿಯಲ್ಲಿ ತುಂಬಾ ಆಸ್ಪತ್ರೆಗಳಿದೆಯಲ್ಲ, ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಕೆಲಸ ಮಾಡು. ಆದ್ರೆ ಅಪ್ಪ ಅಮ್ಮ. ಏನಾಯ್ತಪ್ಪ, ಯಾಕೆ ಸೈಲೆಂಟ್ ಆದೆ? ಏನಾದ್ರೂ ವಿಷಯ ಇದೆಯಾ? ಅಮ್ಮ ಅಪ್ಪ, ನನಗೆ ಸಿಟಿಗೆ ಹೋಗಕ್ ಇಷ್ಟ ಇಲ್ಲ. ನಾನು ಊರಲ್ಲೇ ಇದ್ದು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತೀನಿ. ಮಗನೇ ಏನ್ ಹೇಳ್ತಿದ್ಯೋ? ನಿನಗ್ ಗೊತ್ತಲ್ವಾ ಈ ಊರಿನ ಜಮೀನ್ದಾರರು ಈ ಊರಲ್ಲಿ ಹಾಸ್ಪಿಟಲ್ ಶುರು ಮಾಡಕ್ಕೆ ಬಿಡಲ್ಲ ಅಂತ? ಗೊತ್ತಿದ್ಯಮ್ಮ, ಗೊತ್ತಿದೆ. ನಮ್ ತಾತ ಅವರು ಯಾವ ಕಾರಣಕ್ಕೆ ತೀರ್ಕೊಂಡ್ರು ಅದನ್ನ ನಾನು ಮರೆಯೋದಕ್ಕೆ ಹೇಗ್ ಸಾಧ್ಯ? ಅಖಿಲ್ ತನ್ ಕಳೆದ್ ಹೋಗಿದ್ ಜೀವನನ ನೆನಪು ಮಾಡ್ಕೊಳ್ತಾನೆ. ಅದು ಅವ್ನ್ ಚಿಕ್ಕೋನಿದ್ದಾಗ ಅವ್ನ್ ಮನ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರಿತು. ಆಗ ಅಖಿಲ್ಗೆ 9 ವರ್ಷ ತುಂಬಿತ್ತು. ಅವನ್ ತಾತ ಊರಲ್ಲಿ ಅವನನ್ನ ಸುತ್ತಾಡಿಸ್ತಾ ಇದ್ರು. ಅವನ್ ತಾತ ಕೆಲ್ಸದಿಂದ ರಿಟೈರ್ಡ್ ಆಗಿದ್ರು. ಒಂದು ದಿನ ಅಖಿಲ್ ತನ್ ತಾತನ್ ಜೊತೆ ಊರಲ್ಲಿ ಸುತ್ತಾಡ್ತಾ ಇರುವಾಗ ಅಖಿಲ್ ಹೇಳ್ತಾನೆ, ಅಜ್ಜ ಅಜ್ಜ, ನಾನ್ ದೊಡ್ಡವನಾದ್ಮೇಲೆ ಏನಾಗ್ಲಿ? ನೀನ್ ದೊಡ್ಡವನಾದ್ಮೇಲೆ ಒಬ್ಬ ಒಳ್ಳೆ ಮನುಷ್ಯನಾಗಪ್ಪ. ಈ ಪ್ರಪಂಚದಲ್ಲಿ ಅತ್ಯಂತ ಕಷ್ಟವಾದ ಕೆಲ್ಸ ಅದೇನೆ ಪುಟ್ಟ. ನಿಸ್ವಾರ್ಥದಿಂದ ಜನರ ಸೇವೆಯನ್ನ ಮಾಡು. ಯಾವತ್ತು ಯಾರ ಮನ್ಸನ್ನು ನೋವು ಮಾಡಬೇಡ. ಒಂದ್ ವೇಳೆ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ ಆ ಸಮಸ್ಯೆನ ನೀನು ನಿನ್ ಮೇಲೆ ಹೇಳ್ಕೋ. ಅಜ್ಜ, ಇದ್ರ ಅರ್ಥ ನನಗೆ ಅರ್ಥ ಆಗ್ಲಿಲ್ವಲ್ಲ. ಅರ್ಥ ಮಾಡಿಸ್ತೀನಿ. ಯಾವತ್ತಾದ್ರೂ ಹೀಗಾದ್ರೆ ನೀನು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿ ಅವ್ರ ಮುಖದಲ್ಲಿ ಸಂತೋಷನ ನೋಡು. ಆ ಕಷ್ಟನ ನಿನ್ ಹೆಗಲ್ ಮೇಲೆ ಹಾಕೊಳ್ಳುವಂತ ಸಂದರ್ಭ ಬಂದ್ರೆ ಆಗ ನಿಸ್ಸಂಕೋಚವಾಗಿ ನಿನ್ನ ಹೆಗಲ್ ಮೇಲೆ ಹಾಕೊಂಡ್ಬಿಡು. ಇದೇ ಒಂದು ವಿಶೇಷವಾದ ಗುಣ, ಒಬ್ಬ ಮನುಷ್ಯನ ಬೇರೆ ಮನುಷ್ಯನಿಂದ ಬೇರೆ ಅಂತ ತೋರ್ಸೋಕೆ. ತಾತ ಮೊಮ್ಮಗ ಮಾತಾಡ್ತಿರುವಾಗ ಆಗ ಅಖಿಲ್ ತಾತನ್ಗೆ ಉಸಿರಾಟದ ಸಮಸ್ಯೆ ಆಗುತ್ತೆ. ಅಜ್ಜ ಅಜ್ಜ, ನಿಮ್ಗೇನಾಯ್ತು? ಅಖಿಲ್ ಮನೆಗೆ ಓಡ್ ಹೋಗ್ತಾನೆ. ಅವನ್ ತಂದೆ ಗದ್ದೆಯಿಂದ ಮನೆಗ್ ಬರ್ತಾ ಇದ್ರು. ಅಪ್ಪ, ಅಜ್ಜ ತುಂಬಾ ಜೋರ್ಜಾರಾಗಿ ಉಸಿರು ಹೇಳ್ಕೊತಾ ಇದಾರೆ. ಉಸಿರು ಹೇಳ್ಕೊತಾ ಅವರು ಕೆಳಗಡೆ ಬಿದ್ಬಿಟ್ರು. ಏನು? ಅದನ್ನ ಕೇಳಿಸ್ಕೊಂಡು ರಾಜ್ನಾಥ್ ತನ್ನ ಅಪ್ಪನ ಹತ್ರ ಓಡ್ ಹೋಗ್ತಾನೆ. ಅವ್ರ ತಂದೆ ಹತ್ರ ಹೋಗಿ ನೋಡಿದಾಗ ಅವ್ರ ತಂದೆ ಪರಿಸ್ಥಿತಿ ತುಂಬಾನೇ ಗಂಭೀರ ಆಗಿತ್ತು. ಸಹಾಯ ಮಾಡಿ, ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡಿ. ಸಹಾಯಕ್ಕೋಸ್ಕರ ಅವ್ನ್ ಕೂಗ್ತಿರೋದನ್ನ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಮತ್ತೆ ಹೇಳ್ತಾನೆ, ನಾನ್ ಇವ್ರನ್ನ ಎತ್ಕೊಳ್ಳಕ್ಕೆ ಸಹಾಯ ಮಾಡ್ತೀನಿ. ನನ್ನ ಹತ್ರ ಒಂದು ಕೈಗಾಡಿ ಇದೆ. ಇವ್ರನ್ನ ನಾವು ನಮ್ಮ ಊರಲ್ಲಿರೋ ಆಸ್ಪತ್ರೆಗೆ ಬೇಗ ಕರ್ಕೊಂಡು ಹೋಗೋಣ. ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು. ಆದ್ರೆ ಆಸ್ಪತ್ರೆ ಇಲ್ಲಿಂದ ತುಂಬಾ ದೂರ ಇದೆಯಲ್ಲ. ಆದ್ರೆ ಕರ್ಕೊಂಡು ಹೋಗ್ಲೇಬೇಕಲ್ವಾ ಅಣ್ಣವ್ರೆ? ಬನ್ನಿ, ಬೇಗ ಬನ್ನಿ. ರಾಜ್ನಾಥ್ ಮತ್ತೆ ಆ ವ್ಯಕ್ತಿ ಸೇರಿ ಅಖಿಲ್ ತಾತನ್ನ ಆ ಊರಿನ ಜಮೀನ್ದಾರರ ಹಾಸ್ಪಿಟಲ್ ಪ್ರದೀಪ್ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಅವರು ಹಾಸ್ಪಿಟಲ್ ಗೇಟ್ ಇಂದ ಒಳಗಡೆ ಹೋಗ್ತಿರುವಾಗ ಜಮೀನ್ದಾರ್ ಅವರು ಆ ಗೇಟ್ ಹತ್ರನೇ ನಿಂತ್ಕೊಂಡಿರ್ತಾರೆ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಇವ್ರನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನ್ ಇವ್ರನ್ನ ನೋಡ್ತಾ ಇದ್ರೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ. ಜಮೀನ್ದಾರೆ, ನಮ್ ತಂದೆಯವ್ರನ್ನ ಕಾಪಾಡಿ. ಅವ್ರಿಗೆ ಉಸಿರು ತಗೊಳಕ್ ಆಗ್ತಾ ಇಲ್ಲ. ಆಗ್ಲಿ, ಆದ್ರೆ 3 ಲಕ್ಷ ರೂಪಾಯಿ ಆಗುತ್ತೆ. ನೀವ್ ಇವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳಿ. ನಾನು ಹೇಗಾದ್ರೂ ಮಾಡಿ ದುಡ್ಡಿನ ವ್ಯವಸ್ಥೆನ ಮಾಡ್ತೀನಿ. ಸರಿ, ಒಳಗಡೆ ಕರ್ಕೊಂಡೋಗು. ಆದ್ರೆ ಒಂದ್ ಮಾತು ನೆನ್ಪಿರ್ಲಿ, ನಿನ್ನ ಗಲೀಜ್ ಕೈಯಿಂದ ಯಾವುದೇ ಗೋಡೆಗಳನ್ನ ಮುಟ್ಬಾರ್ದು. ಮತ್ ನಿಮ್ ತಂದೆನ ಇದೇ ಕೈಗಾಡಿಯಲ್ಲಿ ಮಲಗಿಸ್ಬೇಕು. ರಾಜ್ನಾಥ್ ಅವ್ರ ತಂದೆನ ಆ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದಂಗೆ ಅಲ್ಲೇ ಉಸಿರು ಬಿಟ್ಟು ನಿಧನ ಆಗ್ತಾರೆ. ಈ ಘಟನೆ ಆ 9 ವರ್ಷದ ಅಖಿಲ್ ಮನ್ಸಿನ ಮೇಲೆ ತುಂಬಾನೇ ಪರಿಣಾಮ ಆಗುತ್ತೆ. ಮಗನೇ, ಆ ಘಟನೆ ನಡೆದು ಎಷ್ಟೊಂದು ವರ್ಷ ಆಯಿತು. ಅದನ್ನೆಲ್ಲ ಮರೆತು ನಿನ್ ಮುಂದಿನ ಜೀವನ ಕಡೆ ಗಮನ ಕೊಡು. ಅವತ್ತೇನ್ ನಡೀತೋ ಅದ್ರಲ್ಲಿ ನಿನ್ ತಪ್ಪೇನೂ ಇರ್ಲಿಲ್ಲ. ಆಗ ನಿನ್ ಮಗು ಇದ್ದೆ. ಆವಾಗ ನೀನ್ ಏನ್ ಮಾಡಕ್ಕಾಗ್ತಿತ್ತು ಹೇಳು? ಅಮ್ಮ, ಆ 9 ವರ್ಷದ ಹುಡುಗ ಅಂದ್ರೆ ನಾನು, ಆ ಟೈಮಲ್ಲಿ ಯಾರು ನನ್ನ ಮೇಲೆ ಆರೋಪ ಹಾಕಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ನನ್ನ ಮೇಲೆ ಆರೋಪ ಹಾಕ್ದ. ನಾನೇ ಸ್ವತಃ ನನ್ನ ಮೇಲೆ.
ತಾತ ಬದುಕ್ತಿದ್ರು ಅಮ್ಮ. ಆಸ್ಪತ್ರೆ ಊರಿಂದ ಹತ್ರ ಇದ್ದಿದ್ರೆ, ಯಾರಾದ್ರೂ ಒಬ್ರು ಇದ್ದಿದ್ರೆ, ಜನರ ಮಧ್ಯದಲ್ಲಿದ್ದು ಸಹಾಯ ಮಾಡೋಂಥವ್ರು. ಅಮ್ಮ, ಅಪ್ಪಾಜಿ, ನಾನು ಇದೇ ಊರಲ್ಲಿ ಇದ್ಕೊಂಡು ಒಂದು ಚಿಕ್ಕ ಕ್ಲಿನಿಕ್ನ ಓಪನ್ ಮಾಡ್ತೀನಿ. ನಮ್ಗೆಲ್ಲ ಏನಾಯ್ತೋ ಆ ರೀತಿ ಮುಂದೆ ಯಾರಿಗೂ ಕೂಡ ಆಗ್ಲೇಬಾರ್ದು. ಇದು ನನ್ನ ಮಾತು. ಶಿಲ್ಪಾ ಮತ್ತೆ ರಾಜ್ನಾಥ್ ಅಖಿಲ್ಗೆ ಏನೂ ಹೇಳೋದಿಲ್ಲ. ಅಖಿಲ್ ತನ್ನ ಹತ್ರ ಉಳಿದಿರೋ ಹಣದಿಂದ ಒಂದು ಕ್ಲಿನಿಕ್ ಅನ್ನ ಶುರು ಮಾಡ್ತಾನೆ. ನಿಧಾನವಾಗಿ ಊರಿನ ಜನರೆಲ್ಲ ಅಖಿಲ್ ಹತ್ರ ಚಿಕಿತ್ಸೆ ತಗೊಳಕ್ಕೆ ಶುರು ಮಾಡ್ತಾರೆ. ಜಮೀನ್ದಾರ ತನ್ನ ಹಾಸ್ಪಿಟಲ್ಗೆ ಬರೋ ಜನರಿಂದ ತುಂಬಾನೇ ಹಣ ತಗೊಳ್ತಾ ಇದ್ದ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಆ ಒಂದು ಹಾಸ್ಪಿಟಲ್ ಬಿಟ್ರೆ ಬೇರೆ ಹಾಸ್ಪಿಟಲ್ ಇಲ್ಲ ಅಂತ. ಆದ್ರೆ ಅಖಿಲ್ ಬದಲಾವಣೆ ಮಾಡ್ಬಿಟ್ಟಿದ್ದ. ಒಂದು ದಿನ ಅಖಿಲ್ ತನ್ನ ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ಅವನ ಹತ್ರ ಬರ್ತಾನೆ. ಇವರು ಅದೇ ವ್ಯಕ್ತಿಯಾಗಿದ್ರು. ರಾಜ್ನಾಥ್ ಅವರ ತಂದೆಯನ್ನ ತಮ್ಮ ಕೈ ಗಾಡಿಯಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಅವರು ಅಖಿಲ್ ಹತ್ರ ಬಂದು ನಿಂತು ಅಖಿಲ್ಗೆ ಹೇಳ್ತಾರೆ, ಮಗನೇ, ತುಂಬಾ ದೊಡ್ಡವನಾಗಿದ್ಯಾ. ನಾನ್ ಹೇಗ್ ಅನ್ಕೊಂಡಿದ್ನೋ ಹಾಗೆ ಆಗೋಯ್ತಲ್ಲ. ನೀನಂತೂ ಡಾಕ್ಟರ್ ಆಗೇ ಬಿಟ್ಟೆ. ನಾನ್ ನಿಮ್ಮನ್ನ ಎಲ್ಲೋ ನೋಡಿದೀನಿ. ನನ್ನ ಕ್ಷಮಿಸ್ಬಿಡಪ್ಪ. ಅವತ್ತು ನಿಮ್ಮ ತಾತನ ನನ್ನ ಕೈಯಲ್ಲಿ ಕಾಪಾಡೋಕೆ ಆಗ್ಲೇ ಇಲ್ಲ. ಆದ್ರೆ ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಇವತ್ತು ನೀನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಊರಿಗೆ ಬಂದಿದ್ಯಾ. ನಾನು ಇಷ್ಟು ವರ್ಷಗಳಿಂದ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಕಣಪ್ಪ. ನನಗೆ ನಿಮ್ಮ ಮಾತು ಅರ್ಥ ಆಗ್ಲಿಲ್ಲ. ಅವತ್ತು ನಿಮ್ ತಾತನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಕೊನೆ ಸಮಯದಲ್ಲಿ ನನಗೆ ಒಂದು ಚೀಟಿ ಕೊಟ್ಟಿದ್ರು. ಅದ್ರಲ್ಲಿ ಯಾವುದೋ ಫ್ಯಾಕ್ಟ್ರಿ ಬಗ್ಗೆ ಬರ್ದಿತ್ತು, ಜಾದುವಿನ ಮ್ಯಾಟ್ನ ಬಗ್ಗೆಪ್ಪ. ಮಗ್ನೆ, ನಿಮ್ಮ ತಾತ ಅವರು ಬೇರೆ ಪ್ರಪಂಚದಿಂದ ಬಂದಂತವ್ರು. ಆ ವ್ಯಕ್ತಿ ಅಖಿಲ್ಗೆ ಆ ಪತ್ರನ ಕೊಡ್ತಾರೆ. ಮತ್ತೆ ಒಂದ್ ಮಂತ್ರನ ಹೇಳ್ತಾರೆ. ತ್ರಿಕಲ್ಯ ವಿಮಾನಾರ್ಥ ಕಾಲೀನ್ ಜಾಗೃತ ಸಿದ್ಧ ಹೇ. ಆ ಮಂತ್ರ ಹೇಳ್ತಿದ್ದಂಗೆ ಆ ಕ್ಲಿನಿಕ್ ಕೆಳಗಡೆ ಒಂದ್ ಮ್ಯಾಟ್ ಬರುತ್ತೆ. ಇದು ತಗೊಳಪ್ಪ. ನೀನು ಈ ಚಿಕ್ಕ ಹಾರುವಂತ ಆಸ್ಪತ್ರೆನ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು. ನಾನ್ ನನ್ನ ಕೆಲಸ ಮಾಡಾಯ್ತು ಮಗ್ನೆ. ಈಗ ನಾನು ಹೊರಡುವಂತ ಸಮಯ ಆಗಿದೆ. ನೀವೆಲ್ಲ ಹೋಗ್ತಾ ಇದ್ದೀರಾ? ಮಗ್ನೆ, ನಾನ್ ಸತ್ತೋಗಿದ್ದೀನಿ. ಕೇವಲ ನಿಮ್ಮ ತಾತ ಅವರ ಕೊನೆ ಆಸೆ ತೀರಿಸೋದಕ್ಕೆ ನಾನು ನಿನ್ನ ಹತ್ರಕ್ಕೆ ಬಂದಿದ್ದು. ಖುಷಿಯಿಂದ ಇರು, ನೆಮ್ಮದಿಯಿಂದ ಇರು, ಇನ್ನು ಬೆಳಿತಾನೆ ಇರು. ಅಷ್ಟ್ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಮಾಯವಾಗ್ಬಿಡ್ತಾನೆ. ಮಾರನೆಯ ದಿನದಿಂದ ಅಖಿಲ್ ಕ್ಲಿನಿಕ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವಶ್ಯಕತೆ ಇರೋ ಜನರ ಹತ್ರ ಹೋಗ್ತಾ ಇತ್ತು. ಈ ವಿಷಯ ಜಮೀನ್ದಾರನಿಗೆ ಗೊತ್ತಾದಾಗ ಅವನ್ಗೆ ತುಂಬಾನೇ ಕೋಪ ಬರುತ್ತೆ. ಯಾರು ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಾನೆ ಇಲ್ಲ. ಆಹಾರುವಂತ ಆಸ್ಪತ್ರೆಗೆ ಏನಾದ್ರೂ ಒಂದ್ ಮಾಡ್ಲೇಬೇಕು ಗೋಲು. ಜಮೀನ್ದಾರ್ ಅವ್ರೆ, ನಾವ್ ಇವಾಗ ಏನ್ ಮಾಡಕ್ಕಾಗುತ್ತೆ? ಅವತ್ ನಾವು ಅವ್ರ ತಾತನ್ಗೆ ನಾವು ಸಹಾಯ ಮಾಡಿದ್ರೆ ನಾವ್ ಈ ದಿನ ನೋಡೋ ಹಾಗ ಆಗ್ತಾ ಇರ್ಲಿಲ್ಲ. ಸುಮ್ನೆ ಇರು. ನಾನ್ ಆದಷ್ಟು ಬೇಗ ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ. ಆದ್ರಿಂದ ಊರವರೆಲ್ಲ ತಲೆ ಕೆಡ್ಸ್ಕೋಬೇಕು. ನಾನು ಅವ್ರು ತಿನ್ನೋದು ಕುಡಿಯೋದ್ರಲ್ಲಿ ಮಿಕ್ಸ್ ಮಾಡ್ಬಿಡ್ತೀನಿ. ಅವಶ್ಯಕತೆ ಬಂದ್ರೆ ನೀರ್ಗೆ ವಿಷ ಹಾಕ್ತೀನಿ. ಆಮೇಲೆ ನೋಡ್ತೀನಿ ಆ ಡಾಕ್ಟರ್ ಅಖಿಲ್ ಹೇಗ್ ಜನರನ್ನ ಕಾಪಾಡ್ತಾನೆ ಅಂತ. ಸ್ವಲ್ಪ ಯೋಚನೆ ಮಾಡಿ ಜಮೀನ್ದಾರ್ ಅವರೇ. ಅವನಿಗ್ ನೀವು ಗಾಯ ಮಾಡ್ಬೇಕಂದ್ರೆ ಅವನ್ ಮನ್ಸಿಗೆ ಗಾಯ ಆಗೋ ಹಾಗ್ ಮಾಡಿ. ಅಂದ್ರೆ ಅವನ್ ಕುಟುಂಬನ ಅವನ್ ತುಂಬಾನೇ ಪ್ರೀತಿ ಮಾಡ್ತಾನೆ. ಅವನ್ ತಂದೆ ರಾಜ್ನಾಥ್, ಅವನ್ ತಾಯಿ ಶಿಲ್ಪಾನ ಮನೆ ಕರೀರಿ. ಯಾಕೆ? ಒಂದ್ಸರಿ ಕರೆದ್ ನೋಡಿ, ನನ್ ಮೇಲೆ ನಂಬಿಕೆ ಇಡಿ. ಜಮೀನ್ದಾರ್ ರಾಜ್ನಾಥ್ ಮತ್ತೆ ಶಿಲ್ಪಾನ ಮನೆಗೆ ಆಹ್ವಾನ ನೀಡ್ತಾನೆ. ಹಾಗಾಗಿ ಅಖಿಲ್ ತಂದೆ ತಾಯಿ ಜಮೀನ್ದಾರ್ ಮನೆಗೆ ಬರ್ತಾರೆ. ಬನ್ನಿ, ನಿಮ್ಗೆ ಸ್ವಾಗತ. ನಿಮ್ ಮಗ ಅಂತೂ ನಮ್ ಊರ್ಗೆ ಕೀರ್ತಿ ತಂದ್ಬಿಟ್ಟ. ನಿಮ್ ಮಗ ನಿಮ್ ಮೇಲೆ ತುಂಬಾ ಕಾಳಜಿ ಇಟ್ಕೊಂಡಿದ್ದಾನೆ. ಹಾ ಜಮೀನ್ದಾರೆ. ಜಮೀನ್ದಾರ್ ರಾಜ್ನಾಥ್ ಅವ್ರಿಗೆ ಹೇಳ್ತಾನೆ, ರಾಜ್ನಾಥ್, ಈಗ ಹೇಳು, ನಿನ್ನ ಮಗ ಆ ಮ್ಯಾಟ್ ಮೇಲೆ ಆಸ್ಪತ್ರೆನ ಹೇಗ್ ಆರಿಸ್ತಾ ಇದ್ದಾನೆ? ನಿಮ್ಮಿಬ್ಬರನ್ನ ಕಿಡ್ನಾಪ್ ಮಾಡಿದೀವಿ. ನೀವೇನಾದ್ರೂ ಹೇಳಿಲ್ಲ ಅಂದ್ರೆ ಜೀವನ ಪೂರ್ತಿ ಇಲ್ಲೇ ಇರ್ಬೇಕಾಗುತ್ತೆ. ಈ ಮಾತನ್ನ ಕೇಳಿ ಶಿಲ್ಪಾ ನಗೋಕೆ ಶುರು ಮಾಡ್ತಾಳೆ. ನೀವೇನ್ ಅನ್ಕೊಂಡಿದೀರಾ? ನಾವು ವಯಸ್ಸಾದವರು, ನೀವು ಕೊಡೋ ಧಮ್ಕಿಯಿಂದ ನಾವಿಬ್ರು ಹೆದರ್ಕೊಳ್ತೀವಿ ಅಂತ ಅನ್ಕೊಂಡ್ರಾ? ಜಮೀನ್ದಾರ್ ಅವರೇ, ನಿಮ್ಗೂ ಕೂಡ ವಯಸ್ಸಾಗಿದೆ. ವಯಸ್ಸಾದ್ಮೇಲೆ ಎಂತ ದುರಾಸೆ? ಇವ್ರ ಸತ್ರೆ ಎಲ್ಲಾ ಆಸ್ತಿ ನನಗೆ ಸಿಗೋದಿಲ್ಲ ಕಣಮ್ಮ. ನೀನು ಈ ಪ್ರಪಂಚದಿಂದ ಬೇರೆ ಪ್ರಪಂಚಕ್ಕೆ ಆದಷ್ಟು ಬೇಗ ಹೊರಟೋಗ್ತೀಯಾ. ನೀನ್ ಏನ್ ಹೇಳಕ್ ಹೊರಟಿದ್ಯಾ ಹೇಳು ಸರಿಯಾಗಿ. ನೋಡ್ತಾ ಇರಿ. ರಾಜ್ನಾಥ್ ಮಂತ್ರ ಹೇಳೋಕೆ ಶುರು ಮಾಡ್ತಾನೆ. ತ್ರಿಕಾಲ ಚಿಕಿತ್ಸಾ ಸಿದ್ಧಿ ಪ್ರಭಾವಂ ಕಾಲೀನ್ ಉದ್ಭವಂ ಸ್ವಾಹ.
ಮಂತ್ರವನ್ನ ಹೇಳ್ತಿದ್ದಂಗೆ 2 ಮ್ಯಾಟ್ಗಳು ಜಮೀನ್ದಾರ್ ಮನೆ ಒಳಗಡೆ ಹೋಗುತ್ತೆ. ಹೋಗಿ ಅವರಿಬ್ರನ್ನ ಜೋರಾಗಿ ಸುತ್ಕೊಳ್ಳುತ್ತೆ ಮತ್ತೆ ಅಲ್ಲಿಂದ ಮಾಯವಾಗ್ಬಿಡುತ್ತೆ.